ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ನರಸಿಂಹ ಮಾತಾಡ್ತಾ ಇದೀನಿ. ನೀವೆಲ್ಲ ನೋಡಿರ್ತೀರಾ ಡಾಕ್ಟರ್ ಹೀಲ್ ಅಂತಕ್ಕಂಥ ಆಸ್ಪತ್ರೆ HSR ಲೇಔಟ್ 7ನೇ ಸೆಕ್ಟರ್ ಅಲ್ಲಿ. ನಾನು ಅಲ್ಲೋಗಿ ಒಬ್ಬ ಪೇಷಂಟ್ ಆಗಿ ಹೋಗಿರ್ತೀನಿ. ಹೋದಾಗ ನಂಗೊಂದು ಅನುಭವ ಆಗಿರ್ತದೆ. ಅನುಭವ ಆದ್ಮೇಲೆ ನನಗೆ ನಿನ್ನೆ ಸುಮಾರು ಒಂದು 100 ಜನಗಳ ಕರೆ ಮಾಡಿರ್ತಾರೆ. ಯಾರೆಲ್ಲ ಮೋಸ ಹೋಗಿದ್ದಾರೆ ಆ ಡಾಕ್ಟರ್ ಇಂದ. ಒಂದು ಇಂಜೆಕ್ಷನ್ಗೆ 25,000 ರೂಪಾಯಿ ಕಾಸು ಕಟ್ಸ್ಕೊಂಡಿದ್ದಾರೆ. ಎಲ್ಲಾ ವ್ಯಕ್ತಿಗಳು, ಎಲ್ಲ ನಮ್ಮ ಸ್ನೇಹಿತರೆ, ಸುಮಾರು ಒಬ್ಬೊಬ್ಬ ವ್ಯಕ್ತಿಗಳಿಂದ 1 ರಿಂದ 3 ಲಕ್ಷವರೆಗೂ ದುಡ್ಡುಗಳನ್ನ ಮೋಸ ಹೋಗಿದ್ದಾರೆ. ಇವ್ರು ಇಂಜೆಕ್ಟ್ ಮಾಡ್ತಾ ಇರ್ತಕ್ಕಂಥ ಔಷಧಿ ಬಂದ್ಬಿಟ್ಟು ಇದನ್ನ ಡ್ರಗ್ ಅಂತ ಹೇಳ್ತಾರೆ. ನಿಮ್ಮ ಕ್ಷಣಿಕ ನೋವಿಗೋಸ್ಕರ ಡ್ರಗ್ ನ ಇಂಜೆಕ್ಟ್ ಮಾಡಿ ನಿಮ್ಮ ಗೊತ್ತಿಲ್ಲದರೆ ನಿಮ್ಮ ಹತ್ರ ಲಕ್ಷಾಂತರ ಗಟ್ಟಲೆ ದುಡ್ಡನ್ನ ಕೊಳ್ಳೆ ಹೊಡಿತಾ ಇದ್ದಾರೆ. ಇಲ್ಲಿ ಬರ್ತಕ್ಕಂತಹ ಯಾರೆಲ್ಲ ವ್ಯಕ್ತಿಗಳಿದ್ದಾರೆ ಇವ್ರು ಯಾರು ನಮ್ಮ ಸುತ್ತಮುತ್ತಲವರೆಲ್ಲ ಬೆಳಗಾವಿ, ಧಾರವಾಡ, ತುಮಕೂರು, ದೂರ ರಾಜ್ಯಗಳಿಂದ ಬಂದು ಅವ್ರನ್ನ ನೋವನ್ನ ತೋಡ್ಕೊಂಡು ಇಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಇದೊಂದು ದೊಡ್ಡ ಜಾಲ. ನಾನು ಆಲ್ರೆಡಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, DHOಗೆ ಕಂಪ್ಲೇಂಟ್ ಮಾಡಿದ್ದೀನಿ, ಹಾಗೂ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಕಂಪ್ಲೇಂಟ್ ಮಾಡಿದ್ದೀನಿ. ಈ ವಿಚಾರನ ಹೀಗೆ ಬಿಟ್ರೆ ಲಕ್ಷಾಂತರ ಜನ ಬರ್ತಾ ಇರ್ತಾರೆ, ಮೋಸ ಹೋಗ್ತಾನೆ ಇರ್ತಾರೆ. ಆದ ಕಾರಣ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡದಿಂದ ನಾವು ಆ ಸ್ಥಳಕ್ಕೆ ಹೋಗಿ ತಕ್ಷಣ ಆಸ್ಪತ್ರೆಯ ಬೀಗ ಹಾಕಿಸ್ತಕ್ಕಂಥ ಕೆಲಸನ ನಾವು ಮಾಡ್ತಾ ಇದೀವಿ. ಇನ್ನು ಮುಂದೆ ಯಾರು ಮೋಸ ಹೋಗಬಾರ್ದು. ಕನ್ನಡಿಗರಲ್ಲಿ ಯಾರು ಮೋಸ ಹೋಗೋದಕ್ಕೆ ಇಲ್ಲಿ ಯಾರು ನಾವು ಬಿಡೋದಿಲ್ಲ. ಯುವ ಕರ್ನಾಟಕ ವೇದಿಕೆಯಿಂದ ಡಾಕ್ಟರ್ ಇಲ್ಲ ಕರಾಳ ಸತ್ಯವನ್ನ ಓಪನ್ ಮಾಡಿ ಈ ಆಸ್ಪತ್ರೆನ ಬೀಗ ಜಡಿಯಕ್ಕಂತ ಕೆಲಸ ನಾವು ಮಾಡ್ತಾ ಇದೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.